ವೀಕ್ಷಕರೇ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದೆಹಲಿಯಿಂದ ಕರೆ ಬಂದಿದೆ. ತಕ್ಷಣವೇ ಡೆಲ್ಲಿಗೆ ಬರಬೇಕು, ಅಂದ್ರೆ ಮಂಗಳವಾರವೇ ನೀವು ಡೆಲ್ಲಿಗೆ ಬರಬೇಕು ಅನ್ನುವ ಕರೆ ಅದು. ನಿನ್ನೆ ಸಿದ್ದರಾಮಯ್ಯ ಅವರು SIR ಮೀಟಿಂಗ್ನಲ್ಲಿದ್ದರು. ಮತಪಟ್ಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕರು, DCM ಸೇರಿದಂತೆ ಎಲ್ಲ ನಾಯಕರು ಈ ಮೀಟಿಂಗ್ನಲ್ಲಿದ್ದರು. ಆ ಮೀಟಿಂಗ್ನಲ್ಲಿ ಇರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ KC ವೇಣುಗೋಪಾಲ್ ಅವರು ಕರೆ ಮಾಡ್ತಾರೆ. KC ವೇಣುಗೋಪಾಲ್ ಕರೆ ಮಾಡಿ ನೀವು ದೆಹಲಿಗೆ ಬನ್ನಿ ಅನ್ನುವ ಸಂದೇಶವನ್ನು ರವಾನಿಸ್ತಾರೆ. ಯಾವಾಗ ಈ ಸುದ್ದಿ ಹೊರಬಿತ್ತಲ್ಲ, ದೆಹಲಿಯಿಂದ ಕರೆ ಬಂದಿದೆ ಅಥವಾ ಬುಲಾವ್ ಬಂದಿದೆ ಅನ್ನೋ ಸುದ್ದಿ ರಾಜ್ಯ ರಾಜಕೀಯ ವಲಯದಲ್ಲಿ ಬೇರೆ ಬೇರೆಯದ್ದೇ ಆದ ಚರ್ಚೆಗಳಿಗೆ ಇದು ಒಂದು ವೇದಿಕೆ ಸಜ್ಜಾಗಿದೆ. ಅಂದರೆ ಈ ಹಿಂದೆ ಕೂಡ ಈ ರೀತಿಯಾದ ಚರ್ಚೆ ಇತ್ತು. ಈಗ ಮತ್ತೆ ಆ ಚರ್ಚೆಗೆ ಪುಷ್ಟಿ ಅನ್ನುವಂತಿನ ಚರ್ಚೆಗಳು ಈಗ ಏರ್ಪಟ್ಟಿದ್ದಾವೆ. ಏನೇನು ಚರ್ಚೆ ಅಂತ ನೋಡಿದರೆ, ಈಗಾಗಲೇ 3 ವರ್ಷಗಳು ಕಳೆದಿದೆ. ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಟಿಳಿಬೇಕು, DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಕೊಡಬೇಕು ಅನ್ನುವ ಚರ್ಚೆಗೆ ಈಗ ಮತ್ತಿಷ್ಟು ಇಂಬು ಸಿಕ್ಕಿದೆ. ರಾಜ್ಯ ರಾಜಕೀಯ ವಲಯದಲ್ಲಿ ಅಥವಾ ಕಾಂಗ್ರೆಸ್ ವಲಯದಲ್ಲಿ ಈ ರೀತಿಯ ಮಾತುಗಳು ಕೇಳಿಬರ್ತಾ ಇದೆ. ಹಾಗಾದರೆ ಸಿದ್ದರಾಮಯ್ಯ ಅವರನ್ನ ಡೆಲ್ಲಿಗೆ ಕರೆದಿದ್ದು ಇದೊಂದೇ ವಿಚಾರಕ್ಕ ಅಂತ ನೋಡಿದರೆ ಖಂಡಿತ ಅಲ್ಲ. ಯಾಕೆ ಈ ಅಲ್ಲ ಅನ್ನೋ ಮಾತನ್ನು ಹೇಳ್ತೀನಿ ಅಂತಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹಿಂದೇನೆ ದೆಹಲಿ ನಾಯಕರ ಭೇಟಿಗೆ ಅವಕಾಶವನ್ನು ಕೋರಿದ್ರು. ಆದರೆ ದೆಹಲಿ ನಾಯಕರು ಹಲವು ವಿಚಾರಗಳಲ್ಲಿ ಈ ಹಿಂದೆ ಬ್ಯುಸಿ ಇರೋದು ನಿಮಗೆ ಗೊತ್ತಿದೆ. ಪಂಚರಾಜ್ಯ ಚುನಾವಣೆಗಳು ಆದ ನಂತರ ಕೇರಳದ ಮುಖ್ಯಮಂತ್ರಿ ವಿಚಾರದಲ್ಲೇ ಹಗ್ಗ ಜಗ್ಗಾಟ ನಡೀತು. ನಂತರ VD ಸತೀಶನ್ ಅವರು ಕೇರಳದ ಮುಖ್ಯಮಂತ್ರಿ ಆಗಿ ಕೂಡ ನೇಮಕ ಆದರು. ಇದಾದ ನಂತರ ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಸುರ್ಜೇವಾಲಾ ಇರ್ಬೋದು, ವೇಣುಗೋಪಾಲ್ ಅವರು ಇರ್ಬೋದು, ಪ್ರಿಯಾಂಕಾ ಗಾಂಧಿ ಇರ್ಬೋದು ಅಥವಾ ರಾಹುಲ್ ಗಾಂಧಿ ಇರ್ಬೋದು, ಎಲ್ಲರೂ ಕೂಡ ರಾಜ್ಯದತ್ತ ಗಮನ ಹರಿಸಿದ್ದಾರೆ ಅನ್ನುವ ವಿಚಾರ ಈಗ ಹೊರಬೀಳ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾಕಾಗಿ ಭೇಟಿಗೆ ಅವಕಾಶ ಕೋರಿದ್ರು ಅಂತ ನೋಡಿದ್ರೆ, ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, ಆ ಬಗ್ಗೆ ಮಾತನಾಡಬೇಕು ಅನ್ನೋದು ಮುಖ್ಯಮಂತ್ರಿಗಳ ಬೇಡಿಕೆ. ಆದರೆ ಹೈಕಮಾಂಡ್ಗೆ ಇದೊಂದೇ ವಿಚಾರ ಇದೆಯಾ ಅಂತ ನೋಡಿದ್ರೆ ಇದು ಅಲ್ಲ. ಒಂದು ನಾನು ಈಗಾಗಲೇ ಹೇಳಿದಂತೆ ನಾಯಕತ್ವ ಬದಲಾವಣೆ ವಿಚಾರ, ಇನ್ನೊಂದು ಸಂಪುಟ ವಿಸ್ತರಣೆಯ ವಿಚಾರ. ಈ ಬಗ್ಗೆ ಹಲವು ಶಾಸಕರು ಅಥವಾ ಮಂತ್ರಿಗಳು ಕೂಡ ಡೆಲ್ಲಿಗೆ ಹೋಗಿ ಬಂದಿದ್ರು. ಈಗ 3ನೇ ವಿಚಾರ ಅಂತಂದರೆ, ಜೂನ್ 18ಕ್ಕೆ ಕೇಂದ್ರ ಚುನಾವಣಾ ಆಯೋಗ ಎಲೆಕ್ಷನ್ ಅನ್ನು ನಡೆಸ್ತಾ ಇದೆ. ರಾಜ್ಯಸಭೆಯ ಎಲೆಕ್ಷನ್ ಅಲ್ಲಿ ಒಂದು ಸ್ಪಷ್ಟ ಆಗ್ತಾ ಇದೆ, ಒಂದು ಸೀಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪಕ್ಕ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಯ್ಕೆ ಆಗೋದು ಪಕ್ಕ. ಆದರೆ ಕಾಂಗ್ರೆಸ್ಗೆ ಈ ಬಾರಿ 3 ಸೀಟ್ಗಳು ಸಿಗುತ್ತೆ ಸಂಖ್ಯಾಬಲದ ಆಧಾರದಲ್ಲಿ ನೋಡೋದಾದರೆ. ಉಳಿದೆರಡು ಸ್ಥಾನಕ್ಕೆ BV ಶ್ರೀನಿವಾಸ್ ನಾನು ಕೂಡ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ಅಂಜಲಿ ನಿಂಬಾಳ್ಕರ್ ಈ ಹಿಂದಿನ ಉತ್ತರ ಕನ್ನಡ ಜಿಲ್ಲೆಯ MP ಎಲೆಕ್ಷನ್ಗೂ ಕೂಡ ಅವರು ನಿಂತಿದ್ರು, ಅವರು ಕೂಡ ನಾನು ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದರ ಒಂದು ಅಭ್ಯರ್ಥಿಗಳನ್ನು ಫೈನಲೈಸ್ ಮಾಡಬೇಕಂದ್ರೆ ಒಟ್ಟಾರೆ 3 ವಿಚಾರಗಳಿದೆ. ಇದರಲ್ಲಿ ಹೈಕಮಾಂಡ್ ಕರೆದಿದ್ದು ಯಾವ ವಿಚಾರಕ್ಕೆ? ಸಿದ್ದರಾಮಯ್ಯ ಅವರ ನಾಯಕತ್ವ ಇಳಿಸೋದಕ್ಕೆ ಕರೆದ್ರು, ಅಥವಾ ಸಂಪುಟ ವಿಸ್ತರಣೆಗೆ ಕರೆದ್ರು, ಅಥವಾ ರಾಜ್ಯಸಭಾ ಚುನಾವಣೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮತ್ತು ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ಸನ್ನು ಮತ್ತಷ್ಟು ಗಟ್ಟಿಪಾಡೋ ನಿಟ್ಟಿನಲ್ಲಿ ಮಾತಾಡೋದಕ್ಕೆ ಕರೆದ್ರು? ಈ ಎಲ್ಲದರ ಬಗ್ಗೆನೂ ಕೂಡ ಈಗ ಒಂದಿಷ್ಟು ವಿಚಾರಗಳು ಚರ್ಚೆಗೆ ಅಥವಾ ಮುನ್ನೆಲೆಗೆ ಬಂದಿದ್ದಾವೆ. ಈ ಸಿದ್ದರಾಮಯ್ಯ ಅವ್ರಿಗೆ ನಾಳೆ ಏನು ಕರೆದಿದ್ದಾರಲ್ಲ, ಸಿದ್ದರಾಮಯ್ಯ ಅವರ ಜೊತೆಗೆ 4-5 ಮಿನಿಸ್ಟ್ರು ಸೇರಿದಂತೆ ಹಿರಿಯ ಶಾಸಕರು ಎಲ್ಲರೂ ಕೂಡ ಡೆಲ್ಲಿಗೆ ಹೋಗೋದಕ್ಕೆ ಈಗ ತೀರ್ಮಾನವನ್ನು ಮಾಡಿದಾರಂತೆ. ವೀಕ್ಷಕರೇ, ನಿಮಗೇನು ಅನ್ಸುತ್ತೆ? ಹೈಕಮಾಂಡ್ ಯಾವ ವಿಚಾರಕ್ಕೆ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಕರೆದಿದೆ? ಒಂದು ನಾಯಕತ್ವ ಬದಲಾವಣೆಗೋ, ಸಂಪುಟ ವಿಸ್ತರಣೆಗೋ, ಅಥವಾ ರಾಜ್ಯಸಭಾ ಚುನಾವಣೆ ಚರ್ಚೆಗೋ? ನಿಮಗೇನು ಅನ್ಸುತ್ತೆ? ದಯವಿಟ್ಟು ಆ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.